ಕೀರ್ತನೆಗಳು ಗ್ರಂಥ 59ನೇ ಅಧ್ಯಾಯ ಮತ್ತು 1-17 ಓ ನನ್ನ ದೇವರೇ, ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದವರಿಂದ ನನ್ನನ್ನು ರಕ್ಷಿಸು. ಅಪರಾಧ ಮಾಡುವವರಿಂದ ನನ್ನನ್ನು ಬಿಡಿಸು, ಕೊಲೆಪಾತಕರಿಂದ ನನ್ನನ್ನು ರಕ್ಷಿಸು. ಓ ಕರ್ತನೇ, ನನ್ನ ಅಪರಾಧಕ್ಕಾಗಿ ಇಲ್ಲವೇ ನನ್ನ ಪಾಪಕ್ಕಾಗಿ ಅಲ್ಲ, ಆದರೂ ಇಗೋ ಅವರು ನನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಾರೆ. ಪರಾಕ್ರಮಶಾಲಿಗಳು ನನಗೆ ವಿರೋಧವಾಗಿ ಕೂಡಿಕೊಳ್ಳುತ್ತಾರೆ. ನನ್ನಲ್ಲಿ ತಪ್ಪು ಇಲ್ಲದಿದ್ದರೂ ಅವರು ಓಡಾಡಿ ಸಿದ್ಧರಾಗುತ್ತಾರೆ. ನನಗೆ ಸಹಾಯ ಮಾಡುವುದಕ್ಕೆ ಎಚ್ಚೆತ್ತು ನೋಡು. ಸೈನ್ಯಗಳ ದೇವರಾದ ಓ ಕರ್ತನೇ, ಇಸ್ರಾಯೇಲಿನ ದೇವರೇ, ನೀನು ಎಲ್ಲಾ ಜನಾಂಗಗಳನ್ನು ದರ್ಶಿಸುವುದಕ್ಕೆ ಎಚ್ಚರವಾಗು. ದುಷ್ಟರಾದ ಅಪರಾಧಿಗಳಲ್ಲಿ ಯಾರಿಗಾದರೂ ಕರುಣೆ ತೋರಿಸಬೇಡ. ಸೆಲಾ. ಅವರು ಸಂಜೆಗೆ ಹಿಂತಿರುಗುವರು, ನಾಯಿಯ ಹಾಗೆ ಬೊಗಳುವರು, ಪಟ್ಟಣವನ್ನು ಸುತ್ತುವರು. ಇಗೋ, ತಮ್ಮ ಬಾಯಿಯಿಂದ ಕಕ್ಕುತ್ತಾರೆ, ಅವರ ತುಟಿಗಳಲ್ಲಿ ಕತ್ತಿಗಳು ಅವೆ, ಅವರು ಕೇಳುವವನಾರು ಎಂದು ಅನ್ನುತ್ತಾರೆ. ಆದರೆ ಓ ಕರ್ತನೇ, ನೀನು ಅವರನ್ನು ನೋಡಿ ನಗುವಿ, ನೀನು ಅನ್ಯಜನಾಂಗಗಳನ್ನೆಲ್ಲ ಗೇಲಿ ಮಾಡುವಿ. ನನ್ನ ಬಲಕ್ಕಾಗಿ ನಾನು ನಿನ್ನನ್ನು ಕಾದುಕೊಂಡಿರುವೆನು. ದೇವರು ನನ್ನ ದುರ್ಗವಾಗಿದ್ದಾನೆ. ಕರುಣೆಯುಳ್ಳ ನನ್ನ ದೇವರು ನನಗೆ ಪ್ರಸನ್ನನಾಗುವನು. ದೇವರು ನನ್ನ ಇಷ್ಟದಂತೆ ನನ್ನ ವಿರೋಧಿಗಳಿಗೆ ಆಗುವುದನ್ನು ನೋಡುವಂತೆ ಮಾಡುವನು. ನನ್ನ ಜನರು ಮರೆತು ಬಿಡದ ಹಾಗೆ ಅವರನ್ನು ಕೊಲ್ಲಬೇಡ. ನಿನ್ನ ಪರಾಕ್ರಮದಿಂದ ಅವರನ್ನು ಚದರಿಸಿ, ನಮ್ಮ ಗುರಾಣಿಯಾದ ಓ ಕರ್ತನೇ, ಅವರನ್ನು ಕೆಡವಿಹಾಕು. ಅವರ ಬಾಯಿಂದ ಬರುವ ಪಾಪಕ್ಕೂ ಅವರ ತುಟಿಗಳ ಮಾತಿಗೂ ಅವರು ನುಡಿಯುವ ಶಾಪಕ್ಕೋಸ್ಕರವೂ ಸುಳ್ಳುಗಳಿಗೋಸ್ಕರವೂ ಅವರ ಅಹಂಕಾರದಲ್ಲಿ ಸಿಕ್ಕಿಬೀಳಲಿ. ಕೋಪದಿಂದ ಅವರನ್ನು ದಹಿಸಿಬಿಡು, ಅವರು ಇಲ್ಲದಂತೆ ಸಂಹರಿಸು. ಆಗ ದೇವರು ಯಾಕೋಬನಲ್ಲಿ ಭೂಮಿಯ ಕೊನೆಗಳವರೆಗೆ ಆಳುವಾತನಾಗಿದ್ದಾನೆಂದು ತಿಳುಕೊಳ್ಳುವರು. ಸೆಲಾ. ಸಂಜೆಗೆ ಅವರು ಹಿಂತಿರುಗುವರು, ನಾಯಿಯ ಹಾಗೆ ಬೊಗಳುವರು, ಪಟ್ಟಣವನ್ನು ಸುತ್ತುವರು. ಅವರು ఊటಕ್ಕಾಗಿ అలెదాడలి, తృప్తియాగదే గుణగుట్టలి. నీవు నాకు ఎత్తైన కోటగా ఉన్నావు, ఆపద్దినమున నాకు ఆశ్రయముగా ఉన్నావు. నీ బలమును గూర్చి నేను కీర్తించెదను, ఉదయమున నీ కృపను గూర్చి ఉత్సాహగానము చేసెదను. దేవుడు నాకు ఎత్తైన కోటగాను కృపగల దేవుడుగాను ఉన్నాడు. నా బలమా, నిన్నే కీర్తించెదను. కీర్తనల గ్రంథము 59వ అధ్యాయము 1-17 వరకు. ನೀವು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸವಿಯಲು ಬಯಸಿದರೆ ದೇವರೊಂದಿಗೆ ಸಮಾಧಾನ ಮಾಡಿಕೊಳ್ಳಿರಿ ಎಂದು ಕ್ರಿಸ್ತನ ಪರವಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆಯಾ? ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಮೆಸ್ಸಿಯನು ಬಾಧೆಯನ್ನು ಅನುಭವಿಸಿ 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುವನು ಮತ್ತು ಪಾಪಗಳ ಕ್ಷಮೆಗಾಗಿ ಪಶ್ಚಾತ್ತಾಪವನ್ನು ಎಲ್ಲ ಜನಾಂಗಗಳಿಗೆ ಆತನ ಹೆಸರಿನಲ್ಲಿ ಸಾರಲಾಗುವುದು. ಇಂದು ನೀವು ಆತನ ಧ್ವನಿಯನ್ನು ಕೇಳಿದರೆ ನಿಮ್ಮ ಹೃದಯಗಳನ್ನು ಕಠಿಣಗೊಳಿಸಬೇಡಿಯ. ಈಗ ಸ್ವೀಕಾರಾರ್ಹ ಸಮಯ, ಈಗ ರಕ್ಷಣೆಯ ದಿನ. ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದಲು ಏನು ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿ, ಆಗ ನೀವು ಮತ್ತು ನಿಮ್ಮ ಮನೆಯವರು ರಕ್ಷಣೆ ಹೊಂದುವಿರಿ. ಯೇಸುವೇ ಕರ್ತನೆಂದು ಬಾಯಿಂದ ಒಪ್ಪಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಿಮ್ಮ ಹೃದಯದಲ್ಲಿ ನಂಬಿದರೆ ರಕ್ಷಣೆ ಹೊಂದುವಿರಿ. ನಿಮ್ಮ ಪಾಪಗಳ ಕ್ಷಮೆಗಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದುಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ವರವನ್ನು ಪಡೆಯುವಿರಿ. ಬೇರೆ ಯಾರಲ್ಲಿಯೂ ರಕ್ಷಣೆ ಇಲ್ಲ, ಏಕೆಂದರೆ ನಾವು ರಕ್ಷಣೆ ಹೊಂದಲು ಮನುಷ್ಯರಲ್ಲಿ ಕೊಡಲ್ಪಟ್ಟ ಬೇರೆ ಹೆಸರಿಲ್ಲ. ದೇವರು ಒಬ್ಬನೇ, ದೇವರು ಮತ್ತು ಮನುಷ್ಯರ ನಡುವೆ ಮಧ್ಯವರ್ತಿ ಒಬ್ಬನೇ, ಆತನು ಮನುಷ್ಯನಾದ ಕ್ರಿಸ್ತ ಯೇಸು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ ಮತ್ತು ಪವಿತ್ರಾತ್ಮನ ಸಹಭಾಗಿತ್ವವು ನಿಮ್ಮೆಲ್ಲರೊಂದಿಗೂ ಇರಲಿ. ನಮ್ಮ ರಕ್ಷಕನಾದ ಏಕೈಕ ಬುದ್ಧಿವಂತ ದೇವರಿಗೆ ಮಹಿಮೆ, ಗೌರವ, ಪ್ರಭುತ್ವ ಮತ್ತು ಶಕ್ತಿ ಈಗಲೂ ಎಂದೆಂದಿಗೂ ಇರಲಿ. ಧನ್ಯವಾದಗಳು ಮತ್ತು ಆಮೆನ್. ಅಗಾಪಾವೋ. ಪ್ರತಿಧ್ವನಿಗಳು. ಮಿತಿಗಳನ್ನು ಮೀರಿದ ಸಾಕ್ಷ್ಯಗಳು.